ಹಾಯ್ ಫ್ರೆಂಡ್ಸ್, ಇವತ್ತು ಬೇಸನ್ ಅಂದರೆ ಕಡಲೆ ಹಿಟ್ಟನ್ನ ಉಪಯೋಗಿಸ್ಕೊಂಡು ಸೂಪರಾಗಿರೋವಂಥ ಬರ್ಫಿ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಈಸಿಯಾಗಿ ಬೇಗ ಮಾಡ್ಕೋಬೋದು. ಒಂದು 4-5 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ಇವಾಗ ಬೇಸನ್ ಬರ್ಫಿ ಮಾಡೋಕ್ಕೆ ನಾನಿಲ್ಲಿ 1.5 ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟು ತೊಗೊಂಡು ಅದು ಹಸಿ ವಾಸನೆ ಹೋಗೋವರೆಗೂ ಲೋ ಫ್ಲೇಮಲ್ಲಿಟ್ಟು ಹುರ್ಕೋಬೇಕು ಚೆನ್ನಾಗಿ. ಮೀಡಿಯಮ್ ಫ್ಲೇಮು ಮತ್ತು ಹೈ ಫ್ಲೇಮ್ ಆದರೆ ಬೇಗ ತಳ ಹಿಡ್ದಂಗೆ ಆಗಿಬಿಡುತ್ತೆ. ತಳ ಹಿಡ್ದಂಗೆ ಆದರೆ ಚೆನ್ನಾಗಾಗಲ್ಲ ಸ್ವೀಟ್ ಮಾಡೋದಕ್ಕೆ. ಇವಾಗ ನಾನು 3/4 ಕಪ್ಪಷ್ಟು ತುಪ್ಪ ತೊಗೊಂಡಿದ್ದೀನಿ. ಅಂದರೆ ಸಣ್ಣ ಕಪ್ಪಲ್ಲಿ 1/4 ಕಪ್ಪಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ನಾವು ಯಾವ ಕಪ್ಪಲ್ಲಿ ಕಡಲೆ ಹಿಟ್ಟು ತೊಗೋತೀವೋ ಅದೇ ಕಪ್ಪಲ್ಲಿ 3/4 ಕಪ್ಪಷ್ಟು ತುಪ್ಪ ಹಾಕಿದ್ರೆ ಸಾಕು. ತುಂಬಾ ತುಪ್ಪ ಹಾಕಬಾರ್ದು, ತುಂಬ ಸಾಫ್ಟ್ ಆಗಿಬಿಡುತ್ತೆ ಜಾಸ್ತಿ ತುಪ್ಪ ಹಾಕ್ಬಿಟ್ರೆ. ಇವಾಗ 3/4 ಕಪ್ ತುಪ್ಪ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಬೇಯಿಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಅದು ತುಪ್ಪ ಇನ್ನೂ ಮೆಲ್ಟಾಗಿ ಕಡಲೆ ಹಿಟ್ಟು ಜೊತೆ ಮಿಕ್ಸ್ ಆಗಿ ಈ ರೀತಿ ಆಗುತ್ತೆ. ಇದಕ್ಕೆ ನಾನೀಗ 2 ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡ್ರ್ ಹಾಕ್ತಾಯಿದ್ದೀನಿ. ಅಂದರೆ ಟೋಟಲಾಗಿ 3 ಸ್ಪೂನಷ್ಟು ಮಿಲ್ಕ್ ಪೌಡ್ರ್ ಹಾಕ್ತೀನಿ. ಈಗ 2 ಸ್ಪೂನ್ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. 2 ಸ್ಪೂನ್ ಹಾಕಿ ಮಿಕ್ಸ್ ಮಾಡಾದಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ಇನ್ನೊಂದು ಸ್ಪೂನ್ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಲ್ಕ್ ಪೌಡರ್ ಹಾಕಿ ಮಿಕ್ಸ್ ಮಾಡುವಾಗ ಕೂಡ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದನ್ನು ಒಂದು ಸೈಡಿಗೆ ಎತ್ತಿಟ್ಕೊಂಡು ಪಾಕ ಮಾಡ್ಕೋಬೇಕು. ಇವಾಗ ಫುಲ್ ಎಲ್ಲನೂ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಫಾಸ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ತಳ ಹಿಡಿಯೋಕ್ಕೆ ಬಿಡಬಾರ್ದು. ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ಸೈಡಿಗಿಟ್ಟು ಇವಾಗ ಇನ್ನೊಂದು ಬಾಣಲೆಗೆ 1 ಕಪ್ಪಷ್ಟು ನಾವೀಗ ಕಡಲೆ ಹಿಟ್ಟು ಯಾವ ಕಪ್ಪಲ್ಲಿ ತೊಗೊಂಡಿದ್ವಿ ಅದರಲ್ಲಿ 1/4 ಕಪ್ಪಷ್ಟು ಸಕ್ಕರೆ ತೊಗೋತಾ ಇದ್ದೀನಿ. ಅದಕ್ಕೆ 1/4 ಕಪ್ಪಷ್ಟು ನೀರು ಹಾಕಿ ಸ್ಟವ್ ಮೇಲಿಟ್ಟು ಕುದಿಸ್ಕೋಬೇಕು. ಸಕ್ಕರೆ ಕರಗಿ ಒಂದೆಳೆ ಪಾಕ ಬರಬೇಕು. ಒಂದೆಳೆ ಪಾಕ ಬರೋವರೆಗೂ ಮೀಡಿಯಮ್ ಫ್ಲೇಮಲ್ಲಿಟ್ಟು ಒಂದು 5ರಿಂದ 6 ನಿಮಿಷ ಕುದಿಸ್ಕೋಬೇಕು. ಇದು ಚೆನ್ನಾಗಿ ಕುದೀತಾ ಇರುವಾಗ ಇದಕ್ಕೆ 1 ಸ್ಪೂನಷ್ಟು ರೋಸ್ ವಾಟರ್ ಹಾಕ್ತಾಯಿದ್ದೀನಿ. ಇಲ್ಲ ಸ್ಯಾಫ್ರನ್ ಎಸೆನ್ಸ್ ಇದ್ದರೆ ಅದನ್ನು ಕೂಡ ಹಾಕ್ಕೋಬೋದು. ತುಂಬ ಟೇಸ್ಟಾಗಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ. ಇದಕ್ಕೀಗ 1/4 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸಕ್ಕರೆ ಒಂದೆಳೆ ಪಾಕ ಬರಬೇಕು. ಒಂದೆಳೆ ಪಾಕ ಬಂದಾದಮೇಲೆ ಅದನ್ನು ಕಡಲೆ ಹಿಟ್ಟಿಗೆ ಟ್ರಾನ್ಸ್ಫರ್ ಮಾಡಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ತುಂಬ ಗಟ್ಟಿ ಪಾಕ ಬಂದ್ರೂ ಚೆನ್ನಾಗಾಗಲ್ಲ. ಸ್ಪೂನಲ್ಲಿ ಅವಾಗವಾಗ ಎತ್ತಿ ಹಿಂಗೆ ಕೈಯಲ್ಲಿ ಮುಟ್ಟಿ ನೋಡ್ಕೋಬೇಕು ಒಂದೆಳೆ ಪಾಕ ಬಂದಿದೆಯಾ ಅಂತ. ಇವಾಗ ಇನ್ನೊಂದು ಚೂರು ಬರಬೇಕು. ಇನ್ನೊಂದು ಚೂರು ಬರಬೇಕಂದ್ರೆ ಒಂದು 2 ನಿಮಿಷ ಮತ್ತೆ ಬೇಯಿಸ್ಕೊತಾ ಇದ್ದೀನಿ. 1-2 ನಿಮಿಷ ಬೇಯಿಸ್ಕೊಂಡಾದಮೇಲೆ ಮತ್ತೆ ನೋಡಿ ಒಂದೆಳೆ ಪಾಕ ಬಂದಾದಮೇಲೆ ಕಡಲೆ ಹಿಟ್ಟು ಹಾಕಿರೋ ಅಂಥ ಬಾಣಲೆಗೆ ಹಾಕಿ ಮಿಕ್ಸ್ ಮಾಡ್ಕೋತೀನಿ. ಇವಾಗ ಇದು ಒಂದೆಳೆ ಪಾಕ ಬಂದಿದೆ. ಸಕ್ಕರೆ ಪಾಕ ನೀಟಾಗಿ ಬರೋದು ಇಂಪಾರ್ಟೆಂಟು. ಒಂದೆಳೆ ಪಾಕ ಸ್ವಲ್ಪ ತೆಳುಗೆ ಬಂದರೂ ಪರವಾಗಿಲ್ಲ, ಆದರೆ ಗಟ್ಟಿ ಪಾಕ ಬರಬಾರ್ದು. ಗಟ್ಟಿ ಪಾಕ ಬಂದರೆ ಕಡಲೆ ಹಿಟ್ಟು ಜೊತೆ ಮಿಕ್ಸ್ ಮಾಡಿದಾಗ ಅದು ಲಾಸ್ಟಿಗೆ ತಿನ್ನುವಾಗ ಗಟ್ಟಿ ಆಗಿಬಿಡುತ್ತೆ, ಸಾಫ್ಟಾಗಿ ಬರಲ್ಲ. ಒಂದೆಳೆ ಪಾಕ ಚೆನ್ನಾಗಿ ಬಂದರೆ ಸ್ವೀಟ್ ಕೂಡ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಇವಾಗ ಇದು ಒಂದೆಳೆ ಪಾಕ ರೆಡಿಯಾಗಿದೆ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಕಡಲೆ ಹಿಟ್ಟು ಇರೋ ಅಂಥ ಬಾಣಲಿಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಹಾಕ್ತಾಯಿದ್ದೀನಿ ಇದನ್ನು. ಕಡಲೆ ಹಿಟ್ಟನ್ನ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಸಕ್ಕರೆ ಪಾಕ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈಗ ಸಕ್ಕರೆ ಪಾಕ ಹಾಕ್ತಾಯಿದ್ದೀನಿ. ಸಕ್ಕರೆ ಪಾಕ ಹಾಕಿದ್ಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದು ತೆಳುಗಾಗುತ್ತೆ. ತೆಳುಗಾದ್ಮೇಲೆ ತುಪ್ಪ ಬಿಡೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಫಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 4ರಿಂದ 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಯಿಸ್ಕೋಬೇಕು. ಹೀಗೆ ತಿರುಗಿಸ್ತಾನೆ ಬೇಯಿಸ್ಕೋಬೇಕು. ಕೈ ಆಡಿಸೋದ ಬಿಡಬಾರ್ದು. ಒಂದೊಂದು ಸಲ ಕೈ ಆಡಿಸ್ತಾ ಬೇಯಿಸ್ಕೋಬೇಕು. ಹೀಗೆ ಒಂದು ಸೈಡಿಂದ ತುಪ್ಪ ಬಿಡ್ತಾ ಬಂದಿದೆ. ಇದೇ ರೀತಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು 5ರಿಂದ 6 ನಿಮಿಷ ಇಲ್ಲ ಮ್ಯಾಕ್ಸಿಮಮ್ ಒಂದು 8 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಕಡಲೆ ಹಿಟ್ಟು ಬರ್ಫಿ ರೆಡಿ ಆಗುತ್ತೆ. ಇವಾಗ ಈ ರೀತಿ ಮಾಡ್ತಾ ಬೇಯಿಸ್ಕೊಳ್ಳಿ. ಈ ರೀತಿ ಕೈ ಆಡಿಸ್ತಾ ಬೇಯಿಸ್ಕೊಳ್ಳುವಾಗ ಬರ್ಫಿ ಪರ್ಫೆಕ್ಟಾಗಿ ಬಂದಿದೆಯೋ ಇಲ್ವೋ ಅಂತ ನೋಡಬೇಕಾಗತ್ತೆ. ಇವಾಗ ಸ್ವಲ್ಪ ಬರ್ಫಿನ ತೊಗೊಂಡು ಒಂದು ಪ್ಲೇಟಿಗೆ ಒಂಚೂರು ತುಪ್ಪ ಸವರಿದೆ ಆ ಪ್ಲೇಟಿಗೆ ಹಾಕ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಈ ರೀತಿ ರೌಂಡ್ ಮಾಡಿದಾಗ ಉಂಡೆ ಕಟ್ಟೋ ಥರ ನೀಟಾಗಿ ಬಂದರೆ ಅದು ಬರ್ಫಿ ಪರ್ಫೆಕ್ಟಾಗಿ ಆಗಿದೆ ಅಂತ. ಇವಾಗ ನೋಡಿರಿ ನೀಟಾಗಿ ಬರ್ತಿದೆ, ಸುಡ್ತಾ ಇದೆ, ಹಾಗಾಗಿ ತುಂಬ ಹೊತ್ತು ಇಟ್ಕೊಳಕ್ಕಾಗ್ತಿಲ್ಲ. ಈ ರೀತಿ ಉಂಡೆ ಕಟ್ಟಕ್ಕೆ ನೀಟಾಗಿ ಬಂದರೆ ಬರ್ಫಿ ಪರ್ಫೆಕ್ಟಾಗಿ ಬಂದಿದೆ ಅಂತ. ಇವಾಗ ಇದನ್ನು ಸ್ಟವ್ ಆಫ್ ಮಾಡಿ ಕೆಳಗಿಟ್ಟು 1-2 ನಿಮಿಷ ಈ ರೀತಿ ಮಾಡ್ತಾ ಮಿಕ್ಸ್ ಮಾಡ್ಕೋಬೇಕು. ಕೈ ಆಡಿಸ್ತಾ ಮಿಕ್ಸ್ ಮಾಡ್ಕೋತಾ ಇದ್ದರೆ ಅದು ಪರ್ಫೆಕ್ಟಾಗಿ ಒಂದು ಅದಕ್ಕೆ ಬರುತ್ತೆ. ಆವಾಗ ಒಂದು ಪ್ಲೇಟಿಗೆ ತುಪ್ಪ ಸವರಿ ಪ್ಲೇಟ್ ಮೇಲೆ ಹಾಕಿ ಸೆಟ್ ಮಾಡಬೇಕು. ಇವಾಗ ರೆಡಿಯಾಗಿದೆ. ಇವಾಗ ಒಂದು ಪ್ಲೇಟಿಗೆ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕಿ ಸ್ಪ್ರೆಡ್ ಮಾಡಿಟ್ಟಿದ್ದೆ
ಆ ಪ್ಲೇಟ್ ಮೇಲೆ ಈಗ ಬೇಸನ್ ಬರ್ಫಿನ ಹಾಕ್ತಾಯಿದ್ದೀನಿ. ಬರ್ಫಿನ ಹಾಕ್ಬಿಟ್ಟು ನಿಧಾನಕ್ಕೆ ಸ್ಪ್ರೆಡ್ ಮಾಡಿ ಸೆಟ್ ಮಾಡಬೇಕು. ಇವಾಗ ನೀಟಾಗಿ ಬಂದಿದೆ ನೋಡಿರಿ, ತಳ ಒಂಚೂರು ತಳ ಹಿಡ್ದಿಲ್ಲ, ಅಷ್ಟು ನೀಟಾಗಿ ಬಂದಿದೆ. ಇದನ್ನ ಹಿಂಗೆ ಹಾಕಿ ಈ ರೀತಿ ಸ್ಪೂನಲ್ಲೇ ಸ್ಪ್ರೆಡ್ ಮಾಡ್ತಾಯಿದ್ದೀನಿ, ಯಾಕಂದರೆ ಸ್ವಲ್ಪ ಸುಡ್ತಾ ಇದೆ. ಸ್ಪೂನಲ್ಲಿ ಆಗಲಿಲ್ಲ ಅಂದರೆ ಕೆಲವ್ರು ಕೈಯಲ್ಲೇ ಮಾಡ್ತಾರೆ, ಕೈಯಲ್ಲಿ ಬೇಕಾದರೂ ಮಾಡ್ಬೋದು, ಸ್ಪೂನಲ್ಲಿ ಬೇಕಾದರೂ ಮಾಡ್ಬೋದು. ಈ ರೀತಿ ಸ್ಪೂನಲ್ಲಿ ಒಂದು ನೀಟಾಗಿ ಸೆಟ್ ಮಾಡಬೇಕು. ಸ್ಪೂನಲ್ಲೇ ನೀಟಾಗಿ ಸೆಟ್ ಮಾಡಾದಮೇಲೆ ಇದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಸ್ವಲ್ಪ ಬಾದಾಮ್ ಚೂರುಗಳು ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ವಾಟರ್ ಮೆಲನ್ ಸೀಡ್ಸ್ ಹಾಕ್ತಾಯಿದ್ದೀನಿ. ಇದಿದ್ದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ಹಾಕಲೇಬೇಕಂತ ಏನಿಲ್ಲ, ಗಾರ್ನಿಷಿಂಗಿಗೆ ಅಷ್ಟೇ ಹಾಕ್ತಾ ಇರೋದು. ಸೀಡ್ಸ್ ಎಲ್ಲ ಸ್ಪ್ರೆಡ್ ಮಾಡಾದಮೇಲೆ 1 ರಿಂದ 2 ಗಂಟೆ ಬಿಟ್ಟು ಆಮೇಲೆ ಕಟ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.